गोव्यात कन्नड कामगारांना संरक्षण नाही. कर्नाटक सरकारने आम्हाला संरक्षण द्यावं अशी मागणी गोव्यात मारहाणीला सामोरे गेलेले लॉरी चालक अनिल राठोड यांनी केली. शनिवारी बेळगाव जिल्हाधिकारी कार्यालयाच्या आवारात पत्रकारांशी बोलताना ते म्हणाले की आम्ही अनेक वेळा गोवा सरकारकडे संरक्षण मागितलं, पण त्यांनी दुर्लक्ष केलंय. आम्हाला कर्नाटक सरकारकडून संरक्षण मिळालं पाहिजे. गेल्या 30 वर्षांपासून गोव्यातच जीवन जगत आहोत. गोव्यातील लोक चांगले आहेत, पण काही असामाजिक तत्वे लॉरी चालकांनी कन्नड कामगारांना लक्ष्य करत आहेत. विनाकारण कन्नड लोकांना टार्गेट केलं जात आहे. त्यामुळे आम्हाला संरक्षण द्यावं अशी मागणी मंत्री एच.के. पाटील यांच्याकडे करत आहोत, असे राठोड यांनी सांगितले. ಸರ್ ಅಲ್ಲಿ ಗೋವಾ ಜನ ಚಲೋ ಅದ್ರಿ. ಗೋವಾ ಜನದ ಪ್ರಾಬ್ಲಮ್ ಇಲ್ಲ. ಒಂದು ಅವ್ರದ್ದು ಟೀಮ್ ಐತ್ರಿ. ಗೋವಾ ಜನ ನಮಗೆ ದುಡಿಯೋಕೆ ಹೋಗ್ತೀವಿ, ಅಲ್ಲಿ ನಮಗೆಲ್ಲ ಸಪೋರ್ಟ್ ಐತಿ. ಅವರು ಚಲೋ ಜನ ಇದ್ದಾರೆ, ಅವ್ರೇನು ಪ್ರಾಬ್ಲಮ್ ಇಲ್ಲ ಗೋವಾ ಜನದು. ಆದ್ರೆ ಅವ್ರದ್ದು ಒಂದು 10-20 ಜನ ಇದ್ದಾರೆ. ಅವರು ಅವ್ರಿಂದ ನಮಗೆ ಭಾಳ ತೊಂದರೆಗಳು. ಅಂದ್ರೆ ದಿನ ಎದ್ದು ಕೂಡಲೇ ನೀವು ಹೊರಗಿನ ಮಂದಿ ಹಿಂಗೆ ನೀವು ದುಡಿಯೋಕೆ ಬರ್ತೀರಿ, ನೀವು ಗಾಡಿ ಓಡಿಸ್ತೀರಿ, ಗಾಡಿನೇ ಓಡಿಸ್ರಿ, ನೀವು ಮಾಲೀಕರಾಗಬೇಡ್ರಿ. ನೀವು ಕಲ್ಲು ಹೊಡ್ಯಾಕೆ ಬಂದಿರಿ, ಕಲ್ಲೇ ಹೊಡೀರಿ. ನೀವು ಗಾಡಿ ಗಟ್ರ ತೆಗಿಯಾಕೆ ಬಂದಿರಿ, ಗಟ್ರ ತೆಗೀರಿ. ಎಲ್ಲಿ ಬಾತ್ರೂಮ್ ಸಾಫ್ ಬಾತ್ರೂಮೇ ಸಾಫ್ ಮಾಡಿರಿ, ನೀವು ಗಾಡಿ ತೊಗೋಬೇಡ್ರಿ. ಹಂಗಂತ ಕೇಸಿ ನಮಗೆ ಟಾರ್ಚರ್ ಕೊಡಕತ್ತಾರೆ ರೀ. ಹಲವೊಂದು ಮಂದಿ ಹೊಡೆದಾರ್ರಿ. ಆದ್ರೆ ನಮ್ಮ ಬಳಿ ಪ್ರೂಫ್ ಇಲ್ಲ, ಏನಿಲ್ಲ. ನಾವು ಹೊಡೆಸ್ಕೊಂಡು ಕೇಸಿ ಸುಮ್ಮನೆ ಆಗಿಬಿಟ್ಟಿವಿ ರೀ. ಹಾಗಂದ್ರೆ ನನಗೆ ಹೊಡ್ಯಾಕೆ ಬಂದ್ರೆ ನಾನು ಇಡೋ ಮಾಡೇನಿ ರೀ. ಅದು ನನಗೆ ಭಾಳ ಅನ್ಸು ದಬ್ಬಾಗಿ ಬಂದದ್ರಿ ಈಗ ಆಲ್ರೆಡಿ. ಅಂದರೆ ದಿನ ಎದ್ದು ಕೂಡಲೇ ನಮ್ಮ ಮಾಲಕರಿಗಾಯಿತು, ಅಲ್ಲಿ ನಮ್ಮ ವರ್ಕ್ ಮಾಡ್ತೀವಿ ಅಲ್ಲಿ ಆಯಿತು, ನಾವು ಗಾಡಿ ಓಡಿಸ್ತೀವಿ ಅಲ್ಲಿ ಆಯಿತು, ಎಲ್ಲರಿಗೂ ದಬ್ಬಾಳಿಕೆ ಮಾಡ್ತಾರೆ ರೀ. ನೀ ಯಾಕೆ ಬಂದು, ಅಲ್ಲಿ ಯಾಕೆ ಬಂದು, ಅವನ ಜೊತೆ ಯಾಕೆ ಹೊಂಟಿ, ಒಬ್ಬನೇ ಇರ್ತೀನಿ, ಒಬ್ಬನೇ ಇರಬೇಕು. ಮತ್ತು ಅವನಿಗೆ ನಮ್ಮ ಮನೆ ಇರೋದು ಅಲ್ಲಿನೂ ಸಹ ತೊಂದರೆ. ಗೋವಾದೊಳಗ ಈಗ ನೀವು ಗಾಡಿ ಒಳಗೆ ಕೂತಿದ್ದೀರಿ, ಮತ್ತೊಂದು ಗಾಡಿ ಬಂದು ನಿಲ್ಲಿಸಿ ನಿಮ್ಗೆ ಹೊಡಿತೈತಿ. ಏನು ಯಾವ ಕಾರಣಕ್ಕೆ ನಿಮ್ಮನ್ನ ಟಾರ್ಗೆಟ್ ಮಾಡಿ ನಿಮ್ಮದ ಗಾಡಿ ನಿಲ್ಲಿಸಿ ನಿಮ್ಗೆ ಹೊಡಿಬೇಕಂತಂದ್ರೆ ಏನು ಕಾರಣ ಏನು ಅಂತಂದ್ರೆ? ಸರ್ ಕಾರಣ ಅಂತ ಮೊದಲಿಂದ ಸರ್ ಎಲ್ಲರಿಗೂ ತೊಂದರೆ ಮಾಡ್ಕೊಂಡು ಬಂದಾರೆ ಅವರು, ಹೊರಗಿನ ಮಂದಿ ಅದಕ್ಕೆ ಸರ್. ಈಗ ನನಗೇನು ಆ ಥರ ಏನು, ನಾನು ಸಿಂಪಲಾಗಿ ನಾನು ಮುಂಜಾನೆ ಹೋಗ್ಬೇಕಂತ ನಾವು ಹೋಗಿದ್ದೆ ಸರ್. ಬಟ್ ಏನು ಅವ್ರು ಕೇಳಿದ್ರು ಸರ್, ಒಟ್ಟು ಮಾತಾಡಿಲ್ಲ. ಡೈರೆಕ್ಟ್ ಬಂದು ಒಮಿನಿ ಬಂದು ಅಡ್ಡ ಬಂತ್ರಿ. ಮತ್ತು ನಾನು ಯಾಕಂತ ಕೇಸಿ ನನಗೆ ಗೊತ್ತಾಗಲಿಲ್ಲ ಗಾಡಿ ಅಂತ ಕೇಸಿ. ಅವ್ರು ಕುಡ್ದಿರ್ಬೇಕಂತ ಕೇಸಿ ನಾನು ನಿಂದ್ರಿಸಲಿಲ್ಲ ಗಾಡಿ. ಇಲ್ರಿ ಸರ್, ಏನು ಗೊತ್ತಿಲ್ಲ ಸರ್. ಒಮಿನಿ ನನಗೆ ಕಂಡಿದ್ದು ಕೂಡಲೇ ನಾನು ಸ್ಟಾರ್ಟ್ ಮಾಡೀನಿ ಸರ್. ಲೆಫ್ಟ್ ಸೈಡಿಗೆ ಅದು ಒಮಿನಿ ಸರ್. ಮೊದಲು ಒಂದು ಸಾರಿ ಹಮ್ಲ ಆಗಿತ್ತು ಸರ್ ನಮ್ಮ ಜನರಿಗೆ. ಒಂದು ಸಾರಿ ಒಮಿನಿ ಬಂದು ಕೂಡಲೇ ಅದು ಅಟ್ಯಾಕ್ ಮಾಡಿದ್ರು ಸರ್ ಅವರು. ಡ್ರೈವರ್ಗಳು ಪಾಪ ಕಂಪ್ಲೇಂಟ್ ಮಾಡಿಲ್ಲ, ಏನಿಲ್ಲ. ಅವ್ರು ಪೊಲೀಸ್ ಬಂದರು, ಅವ್ರೇನು ಕಾರ್ವಾಯಿ ಮಾಡಿಲ್ರಿ. ಹಾಗಾಗಿ ಅವರಿಗೆ ಬಿಟ್ಟರು ಅವರು. ಹಾಗಾಗಿ ನನಗೂ ಅದು ಒಮಿನಿ ಬಂದು ಕೂಡಲೇ ನನಗೆ ಗೊತ್ತಾಯ್ತು ಇದು ನನಗೆ ಹೊಡ್ಯಕ್ಕೆ ಬಂದಿರೋದು ಕೇಸಿ. ನಾನು ಮೊಬೈಲ್ ಆನ್ ಮಾಡಿ ಕೇಸಿ ನಾನು ಇಡೋ ಮಾಡೀನಿ ಸರ್. ಅವ್ರು ಬಂದು ಕೇಸಿ ಮತ್ತು ಆಮೇಲೆ ಒಮಿನಿ ಅಡ್ಡ ಬಂದು ಕೇಸಿ ಸ್ಲೋ ಮಾಡಿದ್ರವ. ಮತ್ತು ಇನ್ನೊಂದು ಗಾಡಿ ಬಂದು ಕೇಸಿ ಮುಂಚೆ ನಿಲ್ಲಿಸಿದ್ರಿ. ನನಗೆ ಚಾನ್ಸೇ ಇಲ್ಲ ಮುಂದೆ ಹೋಗೋಕೆ. ನಾನು ನಿಲ್ಲಿಸ್ಬಿಟ್ಟೆ ಗಾಡಿ. ಅವ್ರೇನು ಕೇಳಿಲ್ಲ ಬಂದು ಕೇಸಿ, ನೀ ಏನು ಮಾಡಿದ್ದಿ, ಏನು ತುಂಬಿದಿ. ಎಲ್ಲ ಕಡೆ ಪಾಸ್ ಬೀಸ್ ಎಲ್ಲ ನನ್ನ ಬಳಿ ಐತ್ರಿ. ಒಂದು ಪಾಸ್ ಇಲ್ಲ ಅಂತಿಲ್ಲ, ಎಲ್ಲ ನನ್ನ ಬಳಿ ಓಕೆ ಐತ್ರಿ. ಆದ್ರೂ ಅವ್ರು ಬಂದು ಕೇಳಿಲ್ಲ. ನಮ್ಮ ಡೈರೆಕ್ಟ್ ಬಂದು ಕೇಸಿ ಬಾಕಲ್ ತೆಗೆದು ಕೇಸಿ ಹೊಡ್ಯಾಕೆ ಸ್ಟಾರ್ಟ್ ಮಾಡಿದ್ರಿ. ನೀವು ಹಾಂ ಪೊಲೀಸ್ ನಾವು ಕಂಪ್ಲೇಂಟ್ ಕೊಟ್ಟಿರಿ. ಅವ್ರೇನು ಆ್ಯಕ್ಷನ್ ತೊಗೊಳಕ್ಕೆ ರೆಡಿ ಇಲ್ರಿ, ಅವ್ರಿಗೆ ಅರೆಸ್ಟ್ ಮಾಡಿಲ್ರಿ. ಏನ್ರಿ ನಾವು ಕಂಪ್ಲೇಂಟ್ ರಿಜಿಸ್ಟರ್ ಮಾಡ್ಕೊಂತೀವಿ ಅಂತ ಹೇಳ್ತಾರೆ ರೀ ಅವರು. ಇನ್ನೂ ರಿಜಿಸ್ಟ್ರೇಷನ್ ಆಗಿಲ್ರಿ, ಅವ್ರಿಗೇನು ಅರೆಸ್ಟ್ ಮಾಡಿಲ್ರಿ ಸರ್. ಭಾಳ ಮಂದಿಗೆ ಆಗ್ಯಾದ್ರಿ ಸರ್ ಇನ್ನು ಮುಂದೆ. ಆದ್ರೆ ಯಾರು ಬಂದು ಕೇಸಿ ಮುಂದೆ ಕಂಪ್ಲೇಂಟ್ ನಮ್ಮಲ್ಲಿ ಪ್ರೂಫ್ ಇಲ್ರಿ. ಹಾಗಾಗಿ ಮಂದಿ ಹೊಡೆಸ್ಕೊಂಡು ಅಲ್ಲೇ ಇದ್ದಾರೆ ರೀ. ಹಾಂ ಸರ್ಕಾರ ಅಂದ್ರೆ ಇದು ಸರ್ಕಾರಿಗೆ ಮಾತೇ ಮುಟ್ಟಿರಿ. ಒಳಗಿನ ಹೊಡೆಸ್ಕೊಂಡು ಮಂದಿ ಸುಮ್ಮ ಕುಂತಾರೆ ರೀ. ಈಗ ನನಗೆ ಪ್ರೂಫ್ ಸಿಕ್ಕಿದ ಮೇಲೆ ಹೊರಗೆ ಬಂದದ್ರಿ ಇದು ಸರ್. ಹಾಂ ರೀ, ಅವ್ರು ನಮಗೆ ಒಂದೇ ರಿಕ್ವೆಸ್ಟ್ ಐತೆ ರೀ, ನಮ್ಮ ಕನ್ನಡ ಜನ ಯಾವ ತೊಂದರೆ ಆಗಬಾರ್ದು ಗೋವಾದಲ್ಲಿ. ಪ್ಲಸ್ ಅವರು ನಮಗೆ ತೊಂದರೆ ಕೊಡಕತ್ತಾರ, ಅವ್ರಿಗೆ ಸ್ವಲ್ಪ ಶಿಕ್ಷೆ ಆಗ್ಬೇಕಂತ ನಮ್ಮ ಕಳಕಳಿಯಿಂದ ವಿನಂತಿ ಐತಿ. ಯಾಕಂದ್ರೆ ನಮಗೆ ಭಾಳಷ್ಟು ತೊಂದರೆಗಳಾಗ್ಯಾವ. ಮತ್ತು ದಿನದಾಡೆ ಹಗಲತ್ತೆ ಅವರು ಡೈರೆಕ್ಟ್ ಬಂದು ಹೊಡಿತಾರಂದ್ರೆ ಅವ್ರು ಮತ್ತು ನಮಗೆ ಜೀವಕ್ಕೆ ನಂಗೆ ಅಪಾಯ ಐತಿ ಅಂತ ಕೇಸಿ ನನಗೆ ಹೆದರಿಕೆ ಆಗತ್ತದ. ಸ್ವಲ್ಪ ನೀವೆಲ್ಲರೂ ಸರ್ ನಮ್ಗೆ ರಿಕ್ವೆಸ್ಟ್ ಐತಿ, ಎಲ್ಲರೂ ನಮಗೆ ಹೆಲ್ಪ್ ಮಾಡಬೇಕಂತ ಕೇಸಿ. ನಮ್ಮ ಹೆಸರು अनिल राठोड. सण्णबसू कमलापूर यांनी बोलताना सांगितले की गोव्यातील असामाजिक लोक कन्नड बांधवांना त्रास देत आहेत.
गोवा सरकारबरोबरच कर्नाटकचे मुख्यमंत्री यांच्याकडेही हा विषय गंभीरपणे मांडला पाहिजे असे ते म्हणाले. ಅಷ್ಟು ವರ್ಷಗಳಿಂದ 30-35-40 ವರ್ಷಗಳಿಂದ ಅಲ್ಲಿದ್ದಾರೆ ನೆಲೆಸಿದ್ದಾರೆ. ವೋಟರ್ ಲಿಸ್ಟು ಆಧಾರ್ ಕಾರ್ಡ್ ಎಲ್ಲ ಇದ್ದಾವೆ. ಆದರೂ ನೀವು ಹೊರಗಿನವರು ಅಂತೇಳಿ ಅವ್ರು ಅಟ್ಯಾಕ್ ಮಾಡೋದು, ಬೇಯೋದು, ಘಾಟಿ ಅನ್ನೋದು ಮತ್ತು ಪ್ಲಸ್ ಏನಂತಂದ್ರೆ ಅಂದ್ರೆ ಒಟ್ಟು ಟಾರ್ಗೆಟ್ ಮಾಡೋದು. ಕರ್ನಾಟಕ ಮಂದಿ ಗಾಡಿ ಹೊಡಿಬಾರ್ದು, ನೀವು ಗಟ್ರ ಸಾಫ್ ಮಾಡ್ರಿ ಅಂತ ಭಾಳಷ್ಟು ರಿಕಾರ್ಡಿಂಗ್ ಇದ್ದಾವೆ. ನಾವು ಅಂದಿಲ್ಲ, ಹಂಗಂದಿಲ್ಲ, ಹಿಂಗಂದಿಲ್ಲ ಅಂತಂತಾರೆ ಅವ್ರು. ಆದ್ರೆ ಅನಿಲ್ಗೆ ಅಟ್ಯಾಕ್ ಆದ ಕೂಡಲೇ ಒಂದು ಬುಲೋರೋ ಒಂದು ಓಮಿನಿ ಮುಂದೆ ಬಂದು ಅಟ್ಯಾಕ್ ಆದಮೇಲೆ ಅವ್ರು ವಿಡಿಯೋ ಮಾಡಿ ಸ್ಟಾರ್ಟ್ ಮಾಡಿದ ಮೇಲೆ ತಂದೆ ಮ್ಯಾಗ ತಾಯಿ ಮ್ಯಾಗ ಅಂತೇಳಿ ಕೊಂಕಣಿ ಭಾಷೆಯಲ್ಲಿ ಬೇದ್ರವರು. ಬೇದ ಮೇಲೆ ಅನಿಲ್ ಅಷ್ಟು ಧೈರ್ಯವಾಗಿ ವಿಡಿಯೋ ಮಾಡಿದ ಮೇಲೆ ನೀವು ಯಾರಿಗೆ ಹೇಳ್ತೀವಿ ಹೇಳು. ಮತ್ತು ಅವ್ರು ಅಂತಾರೆ ಟೇಷನ್ ತಾಗ ಹೋಗಿದ್ದವನು ಅನಿಲ್ ಪಾಪ. ನಮ್ಮ ಜನ ಎಲ್ಲರೂ ಹೋದಾಗ ಅವ್ರೇನಂತಾರೆ ಹುಡಿ ಹೊಡಿತೀವಿ, ನಿಮ್ಮನ್ನು ಕಂಪ್ಲೇಂಟ್ ಮಾಡ್ತಿರಲ್ಲ ಹುಡಿ ಹೊಡಿತೀವಿ ಅಂತ ಇನ್ನೂ ಭಯ ಐತಿ. ಮತ್ತೊಳ್ಳೆ ಅನಿಲಿಗೆ ಈಗ ರೂಮ್ ಖಾಲಿ ಮಾಡಕ್ಕೆ ಹೇಳಿದ್ದಾರೆ. ರೂಮ್ ಖಾಲಿ ಮಾಡಿದ್ವಿ, ಓಕೆ. ಇಲ್ಲಕ್ಕಂತಂದ್ರೆ ನಾವು ಏನು ಮಾಡ್ತೀವಿ ಗುರುತಿಲ್ಲ ಅಂತೇಳಿ ಮನೆ ಮಾಲಕರಿಗೆ ಬೆದರಿಕೆ ಹಾಕ್ಯಾರ. ಇಲ್ಲ ಅವ್ರ ಪೊಲೀಸರದ್ದು ಏನು ರೆಸ್ಪಾನ್ಸ್ ಇಲ್ಲ ಅಂತಂದ್ರೆ ಅವ್ರು ಕಂಪ್ಲೇಂಟ್ ಇನ್ನೂವರೆಗೆ ಎಫ್ ಐ ಆರ್ ಮಾಡಿಲ್ಲ ಅಂದ್ರೆ ನಮ್ಮ ಕಡೆ ಯಾವುದೇ ಈಗ ಕನಿಷ್ಠ ಒಂದು 10 ಕೇಸ್ ಆಗಿರ್ಬೋದು. ನಾವು 10 ಮಂದಿ ಕೊಟ್ಟಿರ್ಬೋದಲ್ಲ, 10ಕ್ಕಿಂತ ಜಾಸ್ತಿ ಇದೆ ನಮ್ಮ ಕಡೆ ಫೈಲ್ ತರಲಿಲ್ಲ ಇತ್ತು ಅಂದರೆ ಯಾವುದೇ ಥರದ ರೆಸ್ಪಾನ್ಸ್ ಇಲ್ಲ ಅಲ್ಲಿ. ನೀವು ಮಾಡಬೇಡ್ರಿ, ನೀವು ಹೊರಗಿನಾರ ಅಂತಾರೆ ಅವ್ರು. ನೀವು ಯಾಕೆ ಇಲ್ಲಿ ಬಂದಿರಿ, ನಾವೆಲ್ಲಿ ಹೋಗುನು. ಗೋವಾ ಅನ್ನೋದು ಈ ಪ್ರವಾಸಿಗರಿಂದ ಬದುಕು ಕಟ್ಕೊಂಡಂತ ಇದು ರಾಜ್ಯ. ಮತ್ತು ನಿಮಗೆ ಬೇಡ ಅಂದ್ರೆ ಹೆಂಗೆ ಅಂತ ನಮಗೆ ಅಂತಂದ್ರೆ ಇವರು ನೀವು ಯಾರಿಗೆ ಹೇಳ್ತೀರಿ ಹೇಳ್ರಿ, ಏನು ಮಾಡ್ತಾರೆ ಮಾಡಿ. ನಮಗೆ ಇಲ್ಲಿ ಮಾಡಂಗಿಲ್ಲ. ಗಾಡಿ ಹೊಡಿರಿ, ನೀವು ಕಲ್ಲು ಹೊಡಿದಿದ್ರೆ ಕಲ್ಲು ಹೊಡೀರಿ, ಗಾಡಿ ತೊಗೊಳಂಗಿಲ್ಲ ಅಂತಂದ್ರೆ ಸುಮಾರು ವರ್ಷಗಳಿಂದ ಮನೆಗಳಿದ್ದಾವೆ, ವೋಟರ್ಸ್ ಇದ್ದಾವೆ. 30% ನಮ್ಮ ಕರ್ನಾಟಕ ಜನ ಇದ್ದಲ್ಲಿ ಗೋವಾದಲ್ಲಿ. ಪ್ರತಿಯೊಬ್ರು ಈಗ ಮೊದಲು ಒಂದು 6 ತಿಂಗಳ ಮುಂಚೆ ಒಬ್ಬರು ಡ್ರೈವರ್ಗಳು ಹೊಡೆದು ಕಾಲು ಮುರಿದಿದ್ರು. ಅದು ಕೇಸ್ ಕೂಡ ಹಿಡಿಲಿಲ್ಲ, ಕೇಸ್ ಕೂಡ ಆಗಲಿಲ್ಲ. ಹೊರಗಿನವ್ರು ಅಂದ್ರೆ ಘಾಟಿ ಅಂತೇಳಿ ಕೇಸ್ ಕೂಡ ರೆಸ್ಪಾನ್ಸ್ ಮಾಡಲ್ಲ, ನಿಲ್ಗೊಡಲ್ಲ ಟೇಷನ್ ಮುಂದೆ. ಒಂದು ಫೋಟೋ ಕೂಡ ತೆಗಿಯಕ್ಕೆ ಬಿಡೋದಿಲ್ಲ ನಮ್ಮನ್ನು. ಟೇಷನ್ ಮುಂದೆ ನಿಂತೀವಿ. ಶರಣ ಬಸ್ಸು, ಕಮಲಾಪುರ. विनोद कोलकार, KMM मराठी, बेळगाव.